ದರ್ಶನ್ ಸೆಲ್ನಿಂದ ಹೊರಬಂತು. ದರ್ಶನ್ ಗ್ಯಾಂಗ್ ವಿರುದ್ಧದ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇದೆ ಇದರ ಬಗ್ಗೆ ನಿರಂತರವಾಗಿ ಟಿವಿ9 ನೆನೆಯಿಂದ ಏನೇ ಸಲಿಕೆ ಆಗಿದ್ದರಿಂದ ವಿಚಾರಗಳನ್ನು ತಿಳಿಸ್ತಾ ಇತ್ತು. ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡುವಂತಹ ಸಮಯ. ಸೊ ಟಿವಿ9 ನಲ್ಲಿ ಚಾರ್ಜ್ ಶೀಟ್ ನಲ್ಲಿ ಏನಿದೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ವಿಚಾರ. ಸೊ ಜೂನ್ 9ರಂದು ಅಪರಿಚಿತ ದೇಹ ಸಿಕ್ಕಿರುವ ಬಗ್ಗೆ ದೂರು. ಸೊ ದರ್ಶನ್ ಈ ವಿರುದ್ಧದ ಚಾರ್ಜ್ ಶೀಟ್ ಏನಿದೆ ಅದರಲ್ಲಿ ಏನೆಲ್ಲ ವಿಚಾರವನ್ನು ಉಲ್ಲೇಖ ಮಾಡಲಾಗಿದೆ ಅಂತ. ಸೊ ಎಲ್ಲಿ ಸಿಕ್ಕಿತ್ತು ಮೃತದೇಹ, ಸೊ ಅದಾದ ನಂತರ ಏನಾಯಿತು, ಸೊ ಇದೆಲ್ಲದರ ಬಗ್ಗೆ ಕೂಡ, ಹಾಗೇನೆ ಒಂದಷ್ಟು ಮಂದಿ ತಾವೇ ಹೋಗಿ ಸರೆಂಡರ್ ಆಗೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಯಾರು ಅವರ ವಿಲೇವಾರಿ ಮಾಡಿದ್ರಲ್ಲಿ ತಂದು ಬಿಸಾಡಿದ್ರು. ಅದಾದಮೇಲೆ ಇವರ ಒಂದೊಂದೇ ವಿಚಾರಗಳು ಹೊರಬರೋಕ್ಕೆ ಶುರುವಾಗುತ್ತೆ. ಇದ್ಯಾವುದೋ ಹಣಕಾಸಿನ ಸಂಬಂಧಪಟ್ಟಂಥ ವ್ಯಾಜ್ಯ ಅಲ್ಲ, ಇದು ವ್ಯವಸ್ಥಿತವಾದಂಥ ಒಂದು ಕೊಲೆ ಅಥವಾ ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಹೋಗಿ ಏನೋ ಮಾಡ್ಕೊಂಡಿರೋ ಎಡಬಟ್ಟು ಅಂತ. ಶೆಡ್ನಲ್ಲಿದ್ದ ಸಾಕ್ಷಿಗೆ ಕಾರು ಒಳಬಡಿದಂಥ ವಿಚಾರ. ಶೆಡ್ನಲ್ಲಿದ್ದಂಥ ಸಾಕ್ಷಿಗೆ ಸೂಚನೆ ನೀಡಿದಂಥ ಏಟನ್ ವಿನಯ್, ಸ್ಟೋನಿ ಬ್ರೂಕ್ಸ್ನ ಓನರ್ ವಿನಯ್, ಜೂನ್ 8ರ ಮಧ್ಯಾಹ್ನ 1:30ಕ್ಕೆ ಶೆಡ್ಗೆ ಕಾರು ಎಂಟ್ರಿ ಆಗಿರುತ್ತೆ. ಮರದ ಲಾಠಿ ತರುವಂತೆ ಸಾಕ್ಷಿಗೆ ಹೇಳಿದಂಥ ಆರೋಪಿಗಳು ಮರದ ಲಾಠಿ ಬೇಕು ತಾಂಬನ್ನಿ ಅಂತ ಹೇಳಿದ್ದಾರೆ. A3, FI, A9 ಇವರೆಲ್ಲರೂ ಕೂಡ ತಿಳಿಸಿರೋದಲ್ಲಿ ಅಕ್ಕನಿಗೆ ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ ಅಂತ ಹಲ್ಲೆ ಮಾಡೋಕೆ ಶುರು ಮಾಡಿದ್ರು. ಇವರೆಲ್ಲರೂ ಕೂಡ ಅಕ್ಕನಿಗೆ ಮೆಸೇಜ್ ಮಾಡ್ತೀಯ ನೀನು ಅಂತ ಪ್ರಶ್ನೆ ಕೇಳ್ತಲೇ A3 ಪವನ್ನಿಂದ ಹಲ್ಲೆ. ಆರಂಭದಲ್ಲಿ ಅವನ್ನ ಪ್ರಶ್ನೆ ಮಾಡ್ತಾರೆ, ನೀನೇನ ಮೆಸೇಜ್ ಮಾಡಿರೋದು, ಏನು ಮೆಸೇಜ್ ಮಾಡಿದ್ಯಾ ಅಂತ. ಅದಾದ್ಮೇಲೆ ಬೈದು ಬೆನ್ನು ಕೈ ಕಾಲಿಗೆಲ್ಲ ಹೊಡೆಯೋಕೆ ಶುರು ಮಾಡಿದ್ರು. ಇದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರ. ಅಂದರೆ ಎಕ್ಸಾಕ್ಟ್ಲಿ ಏನು ಟೈಮ್ ಲೈನ್ ಇರುತ್ತೆ, ಎಲ್ಲಿಂದ ಆಯ್ತಾ ಮೆಸೇಜ್ ಮಾಡೋಕೆ ಶುರು ಮಾಡ್ದ ಆ ವಿಚಾರ, ಪವಿತ್ರ ಗೌಡ ಪವನ್ಗೆ ಹೇಳಿದಂಥ ವಿಚಾರ. ಸೊ ಅದಾದ್ಮೇಲೆ ದರ್ಶನ್ಗೆ ಹೇಗೆ ಗೊತ್ತಾಯಿತು, ದರ್ಶನ್ಗೆ ಗೊತ್ತಾದ್ಮೇಲೆ ಅಲ್ಲಿ ರಾಘುಗೆ, ಏನು ಚಿತ್ರದುರ್ಗದಲ್ಲಿ ಇವರ ಸಂಘದ ಅಧ್ಯಕ್ಷ ಏನಿದ್ದಾನೆ ಅವನಿಗೆ ವಿಷಯ ಹೇಳಿ ರಾಘವೇಂದ್ರನಿಗೆ. ಅದಾದಮೇಲೆ ಆತನನ್ನು ಬರೋ ಕೇಳಿ ಒಂದು ಸ್ಪಾಟಿಗೆ, ಅಲ್ಲಿಂದ ಒಂದು ಕಾರ್ ಮೂಲಕ ಇವರು ಬೆಂಗಳೂರಿಗೆ ಕರ್ಕೊಂಬರೋದು, ಇದೆಲ್ಲವೂ ಕೂಡ ವಿವರವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಆ ಶೆಡ್ನಲ್ಲಿ ಎಕ್ಸಾಕ್ಟ್ಲಿ ಏನಾಯಿತು, ಶೆಡ್ಡಿಗೆ ಕಾರ್ನಲ್ಲಿ ಕರ್ಕೊಂಡು ಬಂದ ನಂತರ ಏನಾಯಿತು, ಆರಂಭದಲ್ಲಿ ಇವರು ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ, ಏನೋ ಮೆಸೇಜ್ ಮಾಡ್ತೀಯನೋ ಅಕ್ಕನಿಗೆ ಅಂತ. ನಂತರ ರೇಣುಕಾ ಸ್ವಾಮಿಯನ್ನು ಹಿಡಿದೆತ್ತಿ ನೆಲಕ್ಕೆ ಕುಕ್ಕಲಾಗುತ್ತೆ. A4, A6, A7 ಮರದ ಕೊಂಬೆ ತಂದು ಹೊಡಿತಾರೆ. A9 ಧನರಾಜ್ ಕಪಾಳಕ್ಕೆ ಹೊಡೆದು ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಟ್ಟಿದ್ದಾನೆ. ಧನರಾಜ್ ಒಂದು ಹೆಜ್ಜೆ ಮುಂದೆ ಹೋದ, ಬರೀ ಹೊಡೆಯೋದಲ್ಲ ಇವನಿಗೆ ಶಾಕ್ ಕೊಡಬೇಕು ಅಂತ ಮೆಗಾರ್ನಿಂದ ರೇಣುಕಾ ಸ್ವಾಮಿಗೆ ಅಲ್ಲಿ ಶಾಕ್ ಕೊಡ್ಲಾಗುತ್ತೆ. ರೇಣುಕಾ ಸ್ವಾಮಿ ಎದೆ ಕೈ ಕಾಲಿಗೆಲ್ಲ ಮೆಗಾರ್ನಿಂದ ಶಾಕ್ ಕೊಡೋಕೆ ಶುರು ಮಾಡ್ತಾನೆ ಧನರಾಜ್. ಈ ಸಂದರ್ಭದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸ್ಟೋನಿ ಬ್ರೂಕ್ನಲ್ಲೇ ಇದ್ರು. A11 ನಾಗರಾಜ್, A4 ಪ್ರದೋಷ್ ಜೊತೆಗಿದ್ದಂಥ ದರ್ಶನ್. ಇಷ್ಟೆಲ್ಲ ಆಗ್ಬೇಕಾದ್ರೆ ಮೊದಲಿಗೆ ಇವರೇ ನೋಡ್ಕೊಂಡಿದ್ದಾರೆ. ಅಂದ್ರೆ ಇವನಿಗೆ ಒಂದಷ್ಟು ಟಾರ್ಚರ್ ಕೊಡೋಣ, ಇವನ್ನ ಬಾಸ್ ಬರೋದ್ರೊಳಗಡೆ ಇವನ ಒಂದು ಹಂತಕ್ಕೆ ಮಾಡಿರೋಣ ಅಂತ ಇವರು. ನೋಡಿ ಬಾಸ್ ವರ್ಕ್ ಮಾಡಿದ್ದೀವಿ ಇವನಿಗೆ ಅನ್ನೋ ರೀತಿಯಾಗಿ ಸ್ವಲ್ಪ ಬಿಲ್ಡಪ್ ತಗೊಳ್ಳೋ ಒಂದು ಪ್ರಯತ್ನ ಪಟ್ಟಿರ್ತಾರೆ ಇವರು ಖಂಡಿತ. ಸೊ ಆದರೆ ನಂತರ ಇಷ್ಟೆಲ್ಲ ಆಗಬೇಕಾದ್ರೆ ಇವ್ರನ್ನ ಆರಂಭಿಕವಾಗಿ ರೇಣುಕಾ ಸ್ವಾಮಿ ಎಂಟ್ರಾಗೋದು ಶೆಡ್ಗೆ. ಸೊ ಆಗ ಅವನ್ನ ಪ್ರಶ್ನೆ ಕೇಳಲಾಗುತ್ತೆ, ಏನು ನಮ್ಮ ಅಕ್ಕನಿಗೆ ಮೆಸೇಜ್ ಮಾಡ್ತೀಯನೋ ನೀನು, ಎಷ್ಟೋ ಕೊಬ್ಬು ನಿನಗೆ ಅಂತ. ಅದಾದಮೇಲೆ ಒಬ್ಬೊಬ್ಬರೇ ಹೊಡೆಯೋಕೆ ಶುರು ಮಾಡ್ತಾರೆ. ನೀವಲ್ಲಿ ಆ ಲಾಠಿಯನ್ನು ನೋಡ್ಬೋದು. ಅಲ್ಲೇ ಪಕ್ಕದಲ್ಲಿ ಮರದ ಕೊಂಬೆಗಳನ್ನು ಮುರಿದು ಆತನಿಗೆ ಹೊಡೆಯೋಕೆ ಶುರು ಮಾಡ್ತಾರೆ. ಅದಾದಮೇಲೆ ಧನರಾಜ್ ಈ ಮೆಗ್ಗಾರ್ನಿಂದ ಶಾಕ್ ಕೂಡ ಕೊಡೋಕೆ ಶುರು ಮಾಡಿದ್ದಾನೆ ಅಂತ ಉಲ್ಲೇಖಿಸಲಾಗಿದೆ.